ಲಾಲಿ 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 ಏಳಮ್ಮ. ಹೇಳ್ತೀನಿ ತಗೋ. ಐ ಕ್ಲಾಸ್ ಅಂಡ್ ಐ ಕ್ಲೀಸ್ ಈ ವಿಚಿತ್ರವಾದ ಕನ್ನಡ ಯೂಟ್ಯೂಬ್ ಪ್ರಾಣಿನ ಮತ್ತೆ ಕರ್ಕೊಂಬಂದು ರೋಸ್ಟ್ ಮಾಡಬಾರ್ದು ಅನ್ಕೊಂಡಿದ್ದೆ. ಅವ್ರು ಏನ್ ಮಾಡಮ್ಮ, ಇವ್ರದೆಲ್ಲ ಅಭಿಮಾನಿಗಳು ನಮ್ಮ ಕಮೆಂಟ್ಸ್ ಅಲ್ಲಿ ಧಮ್ಕಿ ಎಲ್ಲ ಹಾಕಿದ್ರೆ ಬಿಡಕಾಯ್ತದ? ಇಲ್ಲ, ಮತ್ತೆ ಕರ್ಕೊಂಬಂದು ನಾವು ರೋಸ್ಟ್ ಮಾಡ್ಲೇಬೇಕಾ? ಅದಕ್ಕೆ ಹಾಕೊಂಡು ಇವತ್ತು ಚೆನ್ನಾಗಿ ಉರ್ದು ಬಿಡೋಣ ಅಂತಿದ್ದೀನಿ. ಇನ್ನೊಂದು ವಿಷಯ ಹೇಳ್ತೀನಿ, ಈ ನನ್ನ ಮಕ್ಕಳು ನಿಜವಾಗ್ಲೂ ಹುಚ್ಚ ವೆಂಕಟ್ ಸರ್ಟಿಫೈಡ್ ಅಭಿಮಾನಿಗಳು ಅಂತ ನನಗೆ ಗೊತ್ತಿಲ್ಲ. ಅಭಿಮಾನಿಗಳಾಗಿದ್ರೆ ಪಾಪ ಹುಚ್ಚ ವೆಂಕಟ್ ಮೂವಿ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಹೋಗ್ಬಿಟ್ಟು ಅವ್ರಿಗೆ ಪ್ರಾಫಿಟ್ ಕೊಡಿ ಸ್ವಲ್ಪ. ನಿಮ್ಗೆ ಅಲ್ಲಿ ಮಾಡೋಕ್ಕೇನು ಕ್ಯಾಮೆ ಇಲ್ಲ, ಅದಕ್ಕೆ ಇಲ್ಲಿ ಬಂದು ಕೆಟ್ಟಾಗಿ ಧಮ್ಕಿ ಕೆಟ್ಟ ಕಮೆಂಟ್ ಹಾಕಿದ್ರೆ ನಾನೇನು ಬೇಜಾರು ಮಾಡ್ಕೊಳಲ್ಲ. ಧಮ್ಕಿ ಹಾಕಿದ್ರೆ ನಾನು ಬಿಡಕ ನಿಮ್ಮಣ್ಣಗಳು ಅಂತ ಬರ್ರೋ ನನ್ನ ಫಿಲಮ್ ನೋಡ್ರೋ ಬರ್ರೋ ಅಂತ ಇದ್ದಾರೆ. ಅದು ಅಯ್ಯ ಹೇಳೋದು ಬೇಡ ಬಿಡಿ, ಸುಮ್ಮನೆ ಏನಕ್ಕೆ ಪ್ರಾಣಿಗಳಿಗೆ ಅವಮಾನ ಆಗತ್ತೆ. ಕತ್ತೆ ಕಿರ್ಬಾಗೆ ಅವಮಾನ ಆಗ್ಬಿಡುತ್ತೆ. ಒಬ್ಬನೇ ಓಡಾಡ್ತೀನಿ ಕಣೋ, ನನ್ನನ್ನೇನಾದ್ರು ಸಾಯಿಸ್ಬಿಟ್ರೆ ಯೋಚನೆ ಮಾಡಿದೀನೋ? ಯೋಚನೆ ಮಾಡಿ ಹೇಳ್ತಾ ಇರೋದು. ನೀನು ಸಾಯಿಸ್ಬಿಟ್ಟು ನೀನ್ ಚರ್ಮದಲ್ಲಿ ಎಕಡ ಮಾಡ್ಕೊಳಕಾಯ್ತದ? ಅಥವಾ ನೀನ್ ಕೂದಲು ತಗೊಂಡ್ಬಿಟ್ಟು ನಾವೇನಾರು ಎಕಡ ಪಾಲಿಶ್ ಮಾಡೋ ಬ್ರಷ್ ಮಾಡ್ಕೊಳಕಾಯ್ತದ? ಒಪ್ಕೊಂತೀನಿ ನೀನ್ ಪೈಕಿಲ್ಲಿ ನೀನೇ ಲಾಸ್ಟ್ ಪೀಸಿಸು ಅಂತ. ಯಪ್ಪ ಏನ್ ವಿಚಿತ್ರ ಪ್ರಾಣಿ ನನ್ ಮಗನ ಗುರು. ಇವತ್ತು ನನ್ನ ಅಭಿಮಾನಿಗಳು ಜರ್ಮನಿ, ಲಂಡನ್, ಚೈನಾ, ಜಪಾನ್, ಅಮೆರಿಕ, ಅಂಟಾರ್ಟಿಕಾ, ಆರ್ಟಿಕ್ ರೀಜನ್, ಮಾರ್ಸ್, ವೀನಸ್, ಆಸ್ಟಿರಾಯ್ಡ್ ಬೆಲ್ಟ್, ಮರ್ಕ್ಯೂರಿ, ಸನ್, ಮೂನ್, ಪ್ಲೂಟೋ ಎಲ್ಲಾ ಗ್ರಹದಲ್ಲೂ ನೀನ್ ಫ್ಯಾನ್ಸ್ ಇದಾರೆ ಬಿಡು. ಈ ಪ್ರಾಣಿನ ಜನ ಹೆಂಗ್ ನೋಡ್ತಾರ ನೋಡಿ. ಕಾಡಲ್ಲಿರ್ಬೇಕಾಗಿರೋ ಪ್ರಾಣಿ ನಾಡಿಗೆ ಬಂದ್ರೆ ಹಿಂಗೆ ಆಗೋದು. ಜನ ಎಲ್ಲ ಆಶ್ಚರ್ಯ ಚಕಿತರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಅದನ್ನ ಝೂನಲ್ಲಿ ಪ್ರಾಣಿನ ಹೆಂಗ್ ನೋಡ್ತಾರೆ ಆ ತರ ನೋಡ್ತಾ ಇದಾರೆ. ಮತ್ತೆ ಫೋಟೋಗಳು ತೆಗಿ. ಸೂಪರ್ ಅಣ್ಣ, ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಣ್ಣ. ಲೇ ಈ ನನ್ ಮಗನೇ ದೊಡ್ಡ ಲೈಲ್ ಅನ್ಕೊಂಡಿದ್ದೆ. ಈ ನನ್ ಮಗನ್ ಅಭಿಮಾನಿಗಳು ಇನ್ನು ದೊಡ್ಡ ತಿಕ್ಕ ಲೈಲ್ ನನ್ ಮಕ್ಳಲ್ಲೋ. ನಾ ಪ್ರೀತಿಸ್ಬಿಟ್ಟಿದ್ದೀರಾ, ನಾನು ನೋಡ್ದಿರ ಇರಕ್ಕಾಗಲ್ಲ. ಯು ಕಾಂಟ್ ಬಿ ವಿತೌಟ್ ಸೀಯಿಂಗ್ ಮೀ, ಯು ಆರ್ ಲವ್ಡ್ ಮೀ. ಇದು ತನಕ್ ತಾನೇ ಸೂರ್ಯ ಅನ್ಕೊಂಡ್ಬಿಟ್ಟಿದೆ. ಯು ಕ್ಯಾಂಟ್ ಲೀವ್ ವಿತೌಟ್ ಸೀಯಿಂಗ್ ಮೀ ಅಂತ. ಏನು ಇವ್ನು ಬರ್ದೇ ಇದ್ರೆ ಫೋಟೋ ಸಿಂಥಸಿಸ್ ಆಗಲ್ಲ, ನಮ್ಗೆ ಆಕ್ಸಿಜನ್ ಸಿಗಲ್ಲ ಅನ್ಕೊಂಡ್ಬಿಟ್ಟಿದೆ. ಇವ್ನು ಟ್ರೇಲರ್ ನೋಡೇನೆ ಸುಮಾರು ಮಕ್ಳು ಬೆಚ್ಚ ಬಿದ್ಬಿಟ್ಟಿದ್ರು. ಪ್ರಾಣಿ ಪಾಪ ಹಿಂದೆ ನಿಂತಿರೋರ್ನ ಅಭಿಮಾನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರು ಪ್ರಾಣಿ ನೋಡಕ್ಕೆ ಅಂತ ಕ್ಯೂರಿಯಾಸಿಟಿಲಿ ಹೋಗಿದ್ದಾರೆ. ಅವ್ರ ಮುಖಗಳು ನೋಡಿ ಎಕ್ಸ್ಪ್ರೆಷನ್ ಹೇಳುತ್ತೆ. ನೋಡು ಯಾರೋ ತಿಕ್ಕಲ್ ನನ್ ಮಗನ್ ಜೊತೆ ಹೆಂಗ್ ನಿಂತಿದ್ದೀನಿ, ಪಕ್ರ ನನ್ ಮಗ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ, ಪೈಲ್ ಹೇಳ್ತಾರ ಐಲ್ ನನ್ ಮಗ. ಎಷ್ಟು ಜನ ಬರ್ತಾರೆ ಗೊತ್ತಾರ? 50 ಜನ ಬರ್ತಾರೆ ಕೊಡ್ರ. ಬರೀ 50 ಜನ ನಾನು ಇಷ್ಟಪಡೋದು. ವರ್ಲ್ಡ್ ವೈಡ್ ಫ್ಯಾನ್ಸು ಅಂತ ಯಾವಾಗಲೂ ಬಡಾಯ್ ಕೊಚ್ಕೊಂತ ಇರ್ತಾರಲ್ಲ. ನಿನ್ ಫಿಲಮ್ಸ್ ನ ವರ್ಲ್ಡ್ ವೈಡ್ ರಿಲೀಸ್ ಮಾಡು. ನಿನ್ ಫಿಲಮ್ ನ ಪಾಕಿಸ್ತಾನ, ಸಿರಿಯಾ, ಐಸಿಸ್ ಟೆರರ್ ಬೇಸ್ ಗಳೆಲ್ಲ ರಿಲೀಸ್ ಮಾಡು. ನೋಡ್ ಅವ್ರಾರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಲಿ. ನಿಮ್ಮ ಅಣ್ಣ ಕೈ ಇಟ್ರೆ ಬಾಕ್ಸ್ ಆಫೀಸ್ ಉಡಿಸು. ನಿಮ್ಮ ಅಣ್ಣ ಬಾಕ್ಸ್ ಆಫೀಸ್ ನ ಧೂಳ್ ಮಾಡೋದನ್ನ ನೋಡಿದೀವಿ ಬಿಡು. ನಿಮ್ಮ ಅಣ್ಣನೇ ಧೂಳ್ ಆಗ್ಬಿಟ್ಟು ಒಂದು ಕ್ರ್ಯಾಕ್ ಅಂಡ್ ಸೆಮಿ ಕ್ರ್ಯಾಕ್ ಗಳು ಏನ್ ಕಿತ್ತೋಗಿರೋ ತಗಡ ಅಭಿಮಾನಿಗಳ್ರೋ ನೀವು. ಬರೀ ರೇಲ್ ಬಿಡ್ತಿರಲ್ರೋ. ನೋಡ್ರು ಒಂದ್ಸರಿ ನೋಡ್ರ, ಇದಕ್ಕಿಂತ ಬೇಕಾರೋ ನೋಡ್ರೋ ನಿಮ್ ಬಾಕ್ಸ್ ಆಫೀಸ್ ಧೂಳಾಸುರನ್ನ ಹೆಂಗ್ ಬೇಡ್ಕೊಂತ ಇದ್ದಾನೆ. ನೋಡ್ರೋ ನನ್ ಮಾಸ್ಟರ್ ಪೀಸ್ ನ ನೋಡ್ರೋ ಅಂತ. ಏನ್ ಮ್ಯೂಸಿಯಂ ಅಲ್ಲಿ ಇರ್ಬೇಕು ಗುರು ಈ ನನ್ ಮಗ ಧೂಳಾಸುರ. ನಾಳೆ ಒಂದಿನ ಔಟ್ಪುಟ್ ಮಾಡ್ರ, ಒಂದಿನ ಮಾಡ್ಬಿಡ ಸಾಕು. ವರ್ಲ್ಡ್ ವೈಡ್ ಫ್ಯಾನ್ಸು ಅಮೆರಿಕಾ, ಆಫ್ರಿಕಾ, ಜಪಾನು ಅಂತಾನೆ ಇರ್ತಿಯಲ್ಲ ಯಾವಾಗ್ಲೂ. ಎಲ್ಲೋದ್ರು ನಿನ್ನ ಅಭಿಮಾನಿಗಳೆಲ್ಲ ಎಲ್ಲಿ ನೀನು ಹುಚ್ಚ ವೆಂಕಟ್ಸೇನೆ. ನಿನ್ನ ಅಭಿಮಾನಿಗಳಿಗೆ ನಿನ್ ಮೂವಿಗೆ ಬಂದು ಹಿಟ್ ಮಾಡ್ಸಕ್ಕಾಗ್ಲಿಲ್ವಾ? ನಿನ್ನಂತ ಗ್ರೇಟ್ ಪೀಸ್ ನ ಎಂಕರೇಜ್ ಮಾಡಕ್ ಆಗಲ್ವಾ ನಿಮ್ಮ ಅಭಿಮಾನಿಗಳಿಗೆ? ನಿಮ್ಮ ಅಭಿಮಾನಿಗಳ ಮಕ್ಕಳಿಗೆ ಅಥ್ವಾ ಅಷ್ಟ್ ನನ್ ಮಕ್ಳು, ವೇಸ್ಟ್ ನನ್ ಮಕ್ಳು, ಡುಬಾಕ್ ನನ್ ಮಕ್ಳು ನಿನ್ನ ಅಭಿಮಾನಿಗಳು. ಇನ್ನೊಂದು ಹೆಣ್ಮಕ್ಳು ಕೇಳ್ತೀನಿ, ನಿಮ್ ನಾನೇನು ಮಾಡಿಲ್ವಾ? ನಿಮ್ ಪರವಾಗಿ ನಿಂತಿರುವ ಒಂದೇನು ಬರಲ್ಲ ಕಣ ಥಿಯೇಟ್ರಿಗೆ. Not even one car is coming. How do I feel? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಹುಚ್ಚ ವೆಂಕಟ್. ನೀನ್ ಇರೋ ಬಾರ ಹುಡುಗಿರ್ಗೆಲ್ಲ ಸಿಸ್ಟರ್ ಅಂತೀಯ, ತಪ್ಪಿದ್ರೆ ಲವ್ ಮಾಡ್ತೀಯಾ ಅಂತೀಯ. ಇನ್ ಯಾಕೆ ಬರ್ತಾರೆ ಹೇಳು? ಅದು ನಿಮ್ ಫಿಲಮ್ ಏನಾರು ಹುಡುಗಿರ್ ನೋಡಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಹುಡುಗರು ಆಗ್ಬಿಟ್ಟು ಆಚೆ ಬಂದ್ಬಿಡ್ತಾರೆ ಥಿಯೇಟರ್ ಇಂದ ಅಷ್ಟೇ. ತಗೋ ನನ್ನ ಚಾನಲ್ ನಲ್ಲಿ ನಿನ್ ವುಮೆನ್ ಫಾಲೋವರ್ಸ್ ಹುಚ್ಚಿಗಳು ತುಂಬಾ ಜನ ಇದಾರೆ. ನಿನ್ ಪರವಾಗಿ ಕಮೆಂಟ್ ಹಾಕೋರು. ನಿನ್ ಜೊತೆ ಅವ್ರನ್ನು ಝೂಗ್ ಸೇರಿಸ್ಕೊ. ನಿಮ್ಗೆ ಗ್ರಾಫಿಕ್ಸ್ ಪಿಕ್ಚರ್ ಬೇಕಲ್ವಾ? ಗ್ರಾಫಿಕ್ಸು ಬರೀ ಗ್ರಾಫಿಕ್ಸ್ ಮಾಡಿ ಪಿಕ್ಚರ್ ಬಿಡ್ತೀನಿ, ನೋಡ್ತೀರಾ? ಅಯ್ಯೋ ಬೇಡ ಗುರು. ನೀನ್ ನಾರ್ಮಲ್ ಫಿಲಮ್ ಮಾಡಿ ನಿನ್ ತಲೆ ಕೆಟ್ಟೋಗಿದೆ. ಆಮೇಲೆ ಗ್ರಾಫಿಕ್ಸ್ ಫಿಲಮ್ ಮಾಡಿದ್ರೆ ನಮ್ ತಲೆಗಳೆಲ್ಲ ಆಮೇಲೆ ಕೆಟ್ಟ ಕೆರ ಹಿಡ್ದೋಯ್ತದೆ. ಗ್ರಾಫಿಕ್ಸ್ ಫಿಲಮ್ ಅಣ್ಣನ್ ಟೆಕ್ನಿಕಲ್ ಸ್ಕಿಲ್ಸ್ ನೋಡಿದ್ರೆ ಸರಿಯಾಗಿ ಕನ್ನಡ ಶಾರ್ಟ್ ಫಿಲಮ್ ಮಾಡೋ ಯೋಗ್ಯತೆನೂ ಎಲ್ಲೂ ಯಾವ ಆಂಗಲ್ ಅಲ್ಲೂ ಕಾಣಿಸ್ತಾ ಇಲ್ಲ ನನ್ಗೆ. ಇನ್ನೇನಾದ್ರು ಗ್ರಾಫಿಕ್ಸ್ ಫಿಲಮ್ ತೆಗೆದ್ಬಿಟ್ರೆ ಯಪ್ಪ ದೇವರೇ ಗತಿ. ನಮ್ಮನ್ನ ನೋಡೋದೇ ಬೇಡ ಅಲ್ವಾ? ಯಾಕೆ ಹೋಗ್ತೀಯ ಸಿನಿಮಾಗೆ? ವಾಟ್ ಯು ಗೋ? ನಾವು ಸಿನಿಮಾಗೆ ಹೋಗೋದು ಎಂಟರ್ಟೈನ್ಮೆಂಟ್ಗೋಸ್ಕರ. ಪ್ರಾಣಿ ನೋಡ್ಬೇಕಂದ್ರೆ ನಾವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ಲೋ, ಝೂಗೋ, ಸಫಾರಿಗೋ ಹೋಗ್ತೀವಿ. ಪ್ರಾಣಿ ನೋಡಕ್ ನಾವ್ ಯಾಕೆ ಥಿಯೇಟ್ರಿಗೆ ಹೋಗೋಣ? ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ. ನಾನು ಸೂಪರ್ ಸ್ಟಾರ್ ಆಗಾಯ್ತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರ?
ಅರ್ಥ ಆಯ್ತಾ? ಯಾಕೆ ಬಂದ್ಬಿಡು ಸೂಪರ್ ಸ್ಟಾರ್. ಓಹೋ ಪಾತಾಳದಲ್ಲವನೇ ಇವ್ನೋಗಿ ಯಾರು ತುಳಿತಾರಂತೆ. ಅಣ್ಣ ಫುಲ್ ಇಮ್ಯಾಜಿನೇಷನ್, ಸಿಕ್ಕಾಪಟ್ಟೆ ಎಣ್ಣೆ ಜಾಸ್ತಿ ಆಗಿ ಬ್ರೈನ್ ನಲ್ಲಿರೋ ಸೆಲ್ಸ್ ಎಲ್ಲ ತಿಂದೋಗ್ಬಿಟ್ಟವೆ. ಅದಕ್ಕೆ ಪಾಪ ಗೊತ್ತೇ ಆಗ್ತಲ್ಲ ಏನ್ ಮಾತಾಡೋದು ಏನ್ ಮಾತಾಡಬಾರ್ದು ಅಂತ. ನನ್ನ ಎಕಡೆ ಸಮಾನ ಸಾಯಿಸ್ಬಿಡ್ತೀನಿ. ಅಣ್ಣನ್ ಫ್ಲಾಶ್ ಬ್ಯಾಕು ಹಿಸ್ಟ್ರಿ ನಿಮಗ್ ಗೊತ್ತೇನ್ರೋ? ಅಣ್ಣನ್ನ ಬೇಡಿ ಹಾಕೊಂಡು ಡಾಗ್ನ ವಾಕಿಂಗ್ ಕರ್ಕೊಂಡು ಹೋದಂಗೆ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ನ ಅಣ್ಣ ಮರ್ತೋಗ್ಬಿಟ್ಟಿದ್ದಾನೆ ಹಿಂಗೆ ಪೆಕ್ರ ಮಾತಾಡಿ. ನನ್ನ ವಯಸ್ಸು ಎಷ್ಟು? ನಾಚಿಕೆ ಆಗ್ಬೇಕು. ನಿಮ್ಮ ವಯಸ್ಸು ಏನೋ ಸಾಧನೆ ಮಾಡಿದ್ದೀರಾ? 2 ಕತ್ತೆ ವಯಸ್ಸಾಗಿರೋ ಅಣ್ಣನ ಸಾಧನೆ ನಮಗೆ ಮಾಡೋಕ್ಕಾಗತ್ತಾ? ಇದಕ್ಕಿಂತ ಕೆಟ್ಟದಾಗಿ ಯಾರು ಫಿಲಮ್ ತೆಗಿಯೋಕ್ಕಾಗತ್ತಾ? ಇದಕ್ಕಿಂತ ವರ್ಸ್ಟಾಗಿ ಯಾರು ಪ್ರೆಸೆಂಟ್ ಮಾಡೋಕ್ಕಾಗತ್ತಾ? ಇದಕ್ಕಿಂತ ವರ್ಸ್ಟಾಗಿ ಎಡಿಟಿಂಗ್ ಮಾಡೋಕ್ಕಾಗತ್ತಾ? ಇದಕ್ಕಿಂತ ವರ್ಸ್ಟಾಗಿ ಕ್ಲೋಸ್ ಅಪ್ಗಳು ಹಾಕಕ್ಕಾಗತ್ತಾ? ಯಾವ್ದಾದ್ರು ವರ್ಲ್ಡ್ ಅಲ್ಲೇ ಮೋಸ್ಟ್ ಕಿತ್ತೋಗಿರೋ ಫಿಲಮ್ಗೆ ಏನಾರು ಅವಾರ್ಡ್ ಸಿಕ್ಕಿದ್ರೆ ಅದು ಹುಚ್ಚ ವೆಂಕಟ್ಗೆ ಸಿಗೋದು. ಹುಚ್ಚ ವೆಂಕಟ್ ಸಾಧನೆನೇ ಅದು. ಇಲ್ಲಿಂದ ನಾನು ಅಮೇರಿಕಾಗೆ ಹೋಗಿದ್ದೀನಿ, ಪಾಕಿಸ್ತಾನ್ಗೆ ಹೋಗಿದ್ದೀನಿ, ಚೈನಾಗೆ ಹೋಗಿದ್ದೀನಿ, ಜಪಾನ್ಗೆ ಹೋಗಿದ್ದೀನಿ, ಜರ್ಮನಿಗೆ ಹೋಗಿದ್ದೀನಿ, ಲಂಡನ್ಗೆ ಹೋಗಿದ್ದೀನಿ. ಸಿನಿಮಾಯಿಂದ ಅಲ್ಲ ಕಣ, ಮನಸ್ಸಿಂದ, ನನ್ನ ಬ್ರೈನ್ಸಿಂದ. ಇವತ್ತು ಸಿನಿಮಾ ಕೂಡ ಅಲ್ಲಿ ಹೋಗ್ತಾ ಇದ್ದೆ. ಓಡ್ತಾ ಇದೆ ಸರಿಯಾಗಿ. ಬೆಂಗಳೂರಿನಲ್ಲಿರೋ ಥಿಯೇಟರ್ಗಳಲ್ಲಿ ಓಡ್ತಾ ಇದೆಯಾ ನೋಡ್ಕೊ. ನನ್ನ ಮಗನೇ ಬರೀ ಸುಳ್ಬಿಡ್ತಾನೆ. ಪಾಕಿಸ್ತಾನ್ ಬೇರೆ ಹೋಗಿದಾರಂತಪ್ಪ ಅಣ್ಣ. ಯಾರು ವೀಸಾ ಕೊಟ್ಟರೋ ಗೊತ್ತಿಲ್ಲ. ಇವ್ನು ಪಾಕಿಸ್ತಾನ್ಗೆ ಹೋಗಬಾರ್ದು. ನನ್ನ ಮಗನೇ ನೀನ್ POKಗೆ ಹೋಗ್ಬೇಕು. ನೀನ್ ಯಾವತ್ತು POK ಕಾಲಿಡ್ತೀಯೋ ಅವತ್ತೇ ನಮಗೆ ಕಾಶ್ಮೀರ್ನೇ ಬರ್ಕೊಟ್ಬಿಡ್ತಾರೆ. ನೀನ್ ಟಾರ್ಚರ್ ತಡೆಯೋಕ್ಕಾಗ್ದೇನೆ. ನಾನು ಸಾರಿ ಕೇಳಬೇಕಂತ. ಯಾರು ಕೇಳಬೇಕು? ಯಾರಿಗೂ? ನಾನು ಸಾರಿ ಕೇಳಲ್ಲ, ಯಾರಿಗೂ ಕೇಳಲ್ಲ. ನೀನ್ ಸಾರಿ ಕೇಳಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗಲು. ನನಗೆ ಕನ್ಫ್ಯೂಷನ್ ಇರೋದಿಲ್ಲಿ. ನೀನೇನು ಫಸ್ಟ್ ನಾನು ಹಂದಿ ಜಾತಿ ಅನ್ಕೊಂಡಿದ್ದೆ. ನೀನು ಹಂದಿ ಜಾತಿನೂ ಅಲ್ಲ, ನೀನು ಕೋಣ ಜಾತಿನೂ ಅಲ್ಲ, ನೀನು ಎಮ್ಮೆ ಜಾತಿನೂ ಅಲ್ಲ. ನೀನು ಏನು ಅಂತ ನನಗೆ ಇನ್ನೂ ಅರ್ಥ ಆಗ್ತಲ್ಲ. ಸಿಕ್ಕಾಪಟ್ಟೆ ಚರ್ಬಿ ಇದೆ ನಿನ್ಗೆ, ಸಿಕ್ಕಾಪಟ್ಟೆ ದೌಲತ್ ಇದೆ ನಿನ್ಗೆ. ನೀವು ಯಶ್ಗೆ ಸಾರಿ ಕೇಳಿ ಅಂತ ಯಾರೋ ಕೇಳ್ತಾ ಇದಾರೆ. ಕೇಳಲ್ಲ. ಒಂದು ಪಿಕ್ಚರ್ ಬರಲ್ವಾ? ಬಂದೇ ಹೋದ ನನ್ನ ಹೆಗ್ಗಡೆ ಸಮ, ಬಂದೇ ಹೋದ ನನ್ನ ಹೆಗ್ಗಡೆ ಸಮ, ಬಂದೇ ಹೋದ ನನ್ನ ಹೆಗ್ಗಡೆ ಸಮ. ನಿನ್ ಫಿಲಮ್ ನಿನ್ ಗೊಣ್ಣೆ ಸಮಾನ, ನಿನ್ ಫಿಲಮ್ ನಿನ್ ಬೆವ್ರ ಸಮಾನ, ನಿನ್ ಫಿಲಮ್ ನಿನ್ ಸಮಾನ. ಹುಚ್ಚ ವೆಂಕಟ್ is not a flop movie. It will be worldwide released very shortly in YouTube also, in theaters also worldwide it will be released. ಬರೀ ವರ್ಲ್ಡ್ ವೈಡ್ ಅಲ್ಲ, ಇಡೀ ಯೂನಿವರ್ಸಲ್ ರಿಲೀಸ್ ಮಾಡು. ನಿನ್ ಸೇನೆ ಎಲ್ಲಾ ಕಡೆ ಇದೆಯಲ್ಲ, ಕಾಡಲ್ಲೂ ರಿಲೀಸ್ ಮಾಡು. ಹಂಗೇನೆ ಪಾಪ ಪ್ರಾಣಿಗಳು ನಿನ್ ಕ್ಲೋಸ್ ಅಪ್ ಶಾಟ್ ನೋಡಿ ಖುಷಿ ಪಡ್ಲಿ ಸ್ವಲ್ಪ. Fans, my lovers worldwide, happy news for you. I have started new movie Tikla Hucha Venkat. Already I have left this song in the YouTube. ಗುಡ್ ನ್ಯೂಸ್ ಅಂತೆ, ಗುಡ್ ನ್ಯೂಸ್. ನಾನೇನೋ ಅಣ್ಣ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ ಅನ್ಕೊಂಡೆ. ಅಣ್ಣ ತಿಕ್ಲಾ ಹುಚ್ಚ ವೆಂಕಟ್ಗೆ ಕರ್ನಾಟಕ, ಇಂಡಿಯಾ ಏನು ಇಡೀ ಯೂನಿವರ್ಸೇ ವೇಟಿಂಗು. ಈ ತಿಕ್ಲಂದು ನೆಕ್ಸ್ಟ್ ಮೂವಿ ಇದು ನೀವು ಸಾಂಗ್ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇದು ಬರುತ್ತೆ, ವಿತ್ ಬ್ಲೆಸ್ಸಿಂಗ್ ಆಫ್ ಇಸ್ರೋ ಅಂಡ್ ಸೈಂಟಿಸ್ಟ್ ಅಂತೆ. ಇನ್ನೊಂದು ವಿತ್ ಬ್ಲೆಸ್ಸಿಂಗ್ ಆಫ್ ಇಸ್ರೋ ಅಂಡ್ ಸೈಂಟಿಸ್ಟ್ ಅಂಡ್ ಅಮೆರಿಕನ್ಸ್ ಅಂತೆ. ಯಾಕೋ ನಮ್ಮ ಇಸ್ರೋ ಸೈಂಟಿಸ್ಟ್ಗಳದೆಲ್ಲ ಮಾನ ಮರ್ಯಾದೆ ತೆಗಿತ್ಯಾ? ಅಮೆರಿಕನ್ಸು ಅಂತ ಯಾಕೋ ಹಾಕೊಂತೀಯ? ನೀನು ಇಂಡಿಯನ್ನು, ನೀನು ಡಬ್ಬಾ ನನ್ನ ಮಗನೇ. ಹೋಗ ಅಮೆರಿಕನ್ಸ್ ಅಂದ್ರೆ ಅವ್ರನ್ನೇ ಕೇಳಿ ಬನ್ನಿ ಫುಲ್ ಹೌಸ್ ಮಾಡಿ ಅಂತ. ನಾನೇ ರೈಟ್ರು, ಡೈರೆಕ್ಟ್ರು, ಹೀರೋ, 7 ಹಾಡು ಬರೆದಿದ್ದೀನಿ ಅಷ್ಟೇ. ಯಾಕೆ ವಿಲನ್ನು ಹೀರೋಯಿನ್ನು ನೀನೇ ಆಗ್ಬಿಡು. ನೀನೇ ಕುತ್ಕೊಂಡು ನೀನು ಒಬ್ಬನೇ ಫಿಲಮ್ ನೋಡ್ಕೋ. ಏಯ್ ನನ್ನ ಮಗಂತ್ ನಾನು ಯಾಕ್ರ ಬರ್ರೆ ಮಾಮ್ಸ್, ನನ್ನ ಫಿಲಮ್ ನೋಡ್ರೆ 80 ರೂಪಾಯಿ ಕೊಟ್ಟು ನನ್ನ ಟಿಕೆಟ್ ತಗೊಳ್ರೆ ಬರ್ರೆ ಮಾಮ್ಸ್ ಅಂತ ಅಲ್ಲೇ ಕೂತ್ಕೊಂಡು ನೀನು ಒಬ್ಬನೇ ನೋಡ್ಕೊಂಡು ಫಿಲಮ್ ನೋಡ್ಕೊಂಡು ಎಂಜಾಯ್ ಮಾಡು. ನಿಮ್ಮ ಮಕ್ಕುಗೇಣ ಅಂದ್ರೆ ಫಸ್ಟ್ ಆ ಗೊಣ್ಣೆ ಮತ್ತೆ ಬೆವ್ರನ್ನ ಒರ್ಸ್ಕಾಗುರು. ಮರೆಯಲಾರೆ ನಿನ್ನ ಗೊಣ್ಣೆ ಸುರ್ಕ ನೀನು, ಅಳ್ಳು ಪುರ್ಕ ನೀನು, ಓವರಾಲು ಚತ್ತಿಕ್ಲಾ. ಇನ್ಮೇಲಾರು ಈ ನನ್ನ ಮಕ್ಳು ಒಳ್ಳೆ ಬುದ್ಧಿ ಬರ್ಲಪ್ಪ. ನಿಮ್ಗೇನಾದ್ರು ನಾನು ಮಾಡ್ತಾ ಇರೋ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಯೋಚನೆ ಮಾಡಿ. ಆಮೇಲೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಏನಕ್ಕೆ ಮೀನಮೇಷ ಎಣಿಸ್ತೀರಾ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮ್ಮ ಹತ್ರ ಏನಾದ್ರು ಕಮೆಂಟ್ಸ್ ಇದ್ದರೆ, ನಿಮ್ಮೇನಾದ್ರು ನನಗೆ ಮೆಸೇಜ್ ಮಾಡಬೇಕು ಅಂತಿದ್ರೆ ನೀವು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ಬೋದು. ಕೆಳಗಡೆ ಎಲ್ಲ ಲಿಂಕ್ ಇದೆ. ಸೊ ಫೇಸ್ಬುಕ್ಕಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಟ್ವಿಟರಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಆಮೇಲೆ ನಿಮ್ಮ ಹತ್ರ ಏನಾದ್ರು ಕನ್ಸ್ಟ್ರಕ್ಟಿವ್ ಕಮೆಂಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಥವಾ ನಾನೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಅದನ್ನು ಹೇಳಿ, ನಾನು ತಿದ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನಿಮ್ಮ ಹತ್ರ ಏನಾದ್ರು ವೀಡಿಯೋಸು ಇದೆ, ರೋಸ್ಟ್ ಮಾಡಬೇಕು ನಾನು ಅವ್ರನ್ನ ಅಂತ ಇದ್ದರೆ ದಯವಿಟ್ಟು ನೀವು ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ. ಯಾಕೆಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಯೂಶಲಿ ಸ್ಪ್ಯಾಮ್ ಕೊಟ್ಟೋಗುತ್ತೆ. ಹಾಗಾಗಿ ನನಗೆ ಅದು ಸಿಗಲ್ಲ. ಸೊ ಹಾಗಾಗಿ ನಂಗೆ ಫೇಸ್ಬುಕ್ಕಲ್ಲಿ ನೀವು ಮೆಸೇಜ್ ಮಾಡಿ. ಆಮೇಲೆ ಎಲ್ಲದಕ್ಕಿಂತ 5000 ಸಬ್ಸ್ನ ಕ್ರಾಸ್ ಮಾಡಿದ್ವಿ, ಅದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ನಮೋ ನಮಃ ನಿಮಗೆಲ್ಲ. 5000 ಕ್ರಾಸ್ ಮಾಡಿಸಿದ್ದಕ್ಕೆ ನಂಗೆ ನಿಜವಾಗ್ಲೂ ಖುಷಿ ಆಗ್ಬಿಟ್ಟಿದೆ. ಕನ್ನಡದಲ್ಲಿ 5000 ನಾನು ಕ್ರಾಸ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ತುಂಬ ಖುಷಿ ಇದೆ. ನಿಮ್ಮಿಂದನೇ ಎಲ್ಲ ಆಗಿರೋದು. ಯಾಕೆ ನೀವೇ ಸಬ್ಸ್ಕ್ರೈಬರ್ಸು, ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದನೇ ಡೆವಲಪ್ ಆಗೋದು ಚಾನಲ್ಲು. ಸೊ ನಿಮಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದು ಒಂಥರ ನಿಮ್ಮದೇ ಎಲ್ಲ ಚಾನಲ್ ಇದು. ಹಿಂಗೇನೆ ಪ್ರತಿ ವಾರ ವೀಕ್ಲಿ ಬೇಸಿಸ್, ಮೋಸ್ಟ್ಲಿ ವೀಕೆಂಡ್ ನಾನು ವೀಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಗೊತ್ತು ತುಂಬ ಎಡಿಟಿಂಗ್ ವರ್ಕ್ ಇರುತ್ತೆ. ಆಮೇಲೆ ನಂದು ಸ್ವಂತ ವರ್ಕ್ ಇರುತ್ತೆ. ಯಾಕೆಂದರೆ ನಾನು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ, ಪಾರ್ಟ್ ಟೈಮ್ ಯೂಟ್ಯೂಬರ್. ಯಾಕೆಂದರೆ ಫುಲ್ ಟೈಮ್ ಯೂಟ್ಯೂಬಲ್ಲಿ ನಾನು ಜೀವನನೇ ಮಾಡೋಕ್ಕಾಗಲ್ಲ. ಆಮೇಲೆ
ಏನಾದ್ರು ನಾವು ದುಡಿಬೇಕಲ್ವ, ನಾವು 3 ಹೊತ್ತು ಊಟ ತಿನ್ಬೇಕಲ್ವಾ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಥವಾ ಎಲ್ಲ ಬೇರೆ ಎಲ್ಲರೂ ಹೋಗ್ಬೇಕು, ಓದಬೇಕು, ಏನೋ ಒಂದು ಮಾಡಬೇಕು. ಪ್ರತಿ ವೀಕೆಂಡು ನಿಮ್ಮ ಹತ್ರ ಒಂದು ಹೊಸ ವಿಡಿಯೋ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮತ್ತೆ ಹೇಳ್ತೀನಿ, ತುಂಬ ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ನಮಸ್ಕಾರ.